ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಗೌಡ್ರು ಮನೆ ಮಟನ್ ಸಾಂಬಾರು, ಹಂದಿ ಮಟನ್ ಸಾಂಬಾರು. ಅದಕ್ಕೆ ಏನೇನು ಬೇಕು ಅಂದರೆ 1 ಇಂಚ್ ಶುಂಠಿ, 1 ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ, 1 ಟೊಮೆಟೊ ಕಟ್ ಮಾಡಿಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು. ನೋಡಿರಿ, ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿರೋದು 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಮ್ಮ ಕಡೆ ಹಂದಿ ಮಟನ್ ಸಾಂಬಾರು ಗೌಡ್ರಿಗೆ ತುಂಬ ಇಷ್ಟ ಆಗ್ತೈತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ನೋಡಿರಿ, ಇವಾಗ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಓಂ ಕಾಳು, 4 ಲವಂಗ, ಚಕ್ಕೆ 2 ಪೀಸು. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ಆಶಾ ಗೌಡ ಕನ್ನಡ ಬ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ. ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. 1 ಮರಾಠಿ ಮೊಗ್ಗು, 2 ಪೀಸ್ ಚಕ್ಕೆ, 2 ಕರಿಮೆಣಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಬೇಕು, ಸಾಫ್ಟ್ ಆಗೋವರೆಗೂ. ಸಾಫ್ಟ್ ಆಗಲಿ ಅಷ್ಟೊತ್ತಿಗೆ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿರಿ. ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ಸ್ ಮಾಡಿರಿ ನಮಗೆ. ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿರಿ, 1 kgಗೆ ಸಾಕು ಕೊಬ್ಬರಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ. ಅದು ಇವಾಗ ಎಣ್ಣೆಗೆ ಫ್ರೈ ಆಗಿದೆ ನೋಡಿರಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗೋಕ್ಕಿಂತ ಮುಂಚೆ ನೀವು ರುಬ್ಬಿದ್ರೆ ಮಿಕ್ಸಿ ಜಾರ್ ಹಾಳಾಗಿ ಹೊರಟೋಗ್ಬಿಡ್ತೈತೆ. ನೋಡಿರಿ, ಇವಾಗ ಫ್ರೈ ಆಗಿದೆ ಅದು. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ, ಅದು ಎಣ್ಣೆ ಫ್ರೈ ಆಗಲಿ. ಅಷ್ಟೊತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಟೊಮೆಟೊ ಅವೆಲ್ಲ ಎಣ್ಣೆಲಿ ಫ್ರೈ ಮಾಡಿದ್ನಲ್ಲ, ಅಲ್ಲಿ ಸ್ಪೈಸಸ್ ಹಾಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ತರಿಯಾಗಿ ರುಬ್ಕೊಳ್ರಿ. ನಾನು ಒಂದು ಸುತ್ತು ಅದನ್ನು ರುಬ್ಕೊಂಬರ್ತೀನಿ. ನೋಡಿರಿ, ರುಬ್ಬಿದ್ದೀನಿ. ಇವಾಗ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಬೋದು. ನಾವು ಇದು ಮನೆಗೆ ಮಾಡ್ಕೊಂಡಿದ್ದೀವಿ ಖಾರದ ಪುಡಿ, ಅದು ನಾವು ಹಾಕ್ಕೊತಾ ಇದ್ದೀವಿ. 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 2 ಸ್ಪೂನು. ಇದು ಮನೇಲೇ ಮಾಡಿರೋದು ಧನಿಯಾ ಪುಡಿ. ಬೇಕು ಅಂದರೆ ಕಮೆಂಟ್ಸ್ ಮಾಡಿರಿ, ಆ ರೆಸಿಪಿನೂ ತೋರಿಸ್ತೀನಿ. ನೋಡಿರಿ, ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿರಿ, ಎಷ್ಟು ನುಣ್ಣಗೆ ರುಬ್ಕೊತೀರ ಅಷ್ಟು ಸಾಂಬಾರು ಟೇಸ್ಟಾಗಿರ್ತೈತೆ. ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, 2 ಸ್ಪೂನು ಎಣ್ಣೆ ಹಾಕಿ ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ರಿ. ನೋಡಿ, ನಾನು ಹಂದಿ ಮಟನ್ ವಾಶ್ ಮಾಡೋಕೆ ಇಕ್ಕಿದ್ದೀನಿ. ಅದು ಹಂದಿ ಮಟನ್ನು ಬಲ್ತೈತೆ ಇಲ್ಲ ಅನ್ನೋದು ನಾವು ಉಗುರಿಕ್ಕಿ ಚೆಕ್ ಮಾಡ್ಬೋದು. ನೋಡಿರಿ, ಕರಿಬೇವು ಹಾಕಿದ್ನಲ್ಲ, ಇವಾಗ ಹಂದಿ ಮಟನ್ ಹಾಕ್ತಾಯಿದ್ದೀನಿ ಅದಕ್ಕೆ. ಅದು ಹಾಕಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಳುತ್ತೆ, ಅಂಥವರೆಗೂ ಫ್ರೈ ಮಾಡಬೇಕು ಸ್ವಲ್ಪ, 1 ನಿಮಿಷದವರೆಗೂ. ನೋಡಿರಿ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ, ಉಪ್ಪೆಲ್ಲ ಮಟನ್ಗೆ ಹಿಡಿಯುತ್ತೆ. ನಾನಿವಾಗ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ಅದನ್ನು. ಈಗ 1 ಟೀ ಸ್ಪೂನು ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಅರ್ಧ ಟೀ ಸ್ಪೂನು, ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆದಷ್ಟು ಕಮ್ಮಿ ಹಾಕ್ರಿ, ಕುಕ್ಕರಲ್ಲಲ್ವಾ ಮಾಡೋದು, ಅದು ಜಾಸ್ತಿ ಉಕ್ಕೋಗ್ಬಿಡ್ತೈತೆ ಕುಕ್ಕರಲ್ಲಿ. ನೋಡಿರಿ, ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿರಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರ್ತೈತೆ. ನೋಡಿರಿ, ನಾನು ಅವಾಗೆ ಮಟನ್ ಬೇಯಕ್ಕೆ ಉಪ್ಪು ಹಾಕಿದ್ದೆ. 3-4 ವಿಸಿಲ್ ತೆಗೆಸ್ಕೊಳ್ರಿ. ಮಟನ್ ಮೇಲೆ ಡಿಪೆಂಡು, ಎಳೆದಾದರೆ 2 ಮಾಡಿರಿ, ಬಲ್ತಿರೋದಾದರೆ 4 ಕೂಗಿಸ್ಕೊಳ್ರಿ. ನೋಡಿರಿ,
ಕುದೀತೈತೆ ಸಾಂಬಾರು. ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಚೆನ್ನಾಗಾಗಿದೆ ಮಟನ್ ಸಾಂಬಾರು. ನೀವು ಒಂದು ಸಲ ಮನೇಲೇ ಟ್ರೈ ಮಾಡಿರಿ, ಚೆನ್ನಾಗಿರ್ತೈತೆ. ಮಾಡಿ ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ನಾವು ಇವಾಗ ಅದಕ್ಕೆ ದೃಷ್ಟಿ ಅಂತ ತೆಗಿತೀವಿ. ಇವಾಗ ಒಂದು ಚಾಕುನ ಬಿಸಿ ಮಾಡೋಕೆ ಇಕ್ಕಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಇವಾಗ ಚಾಕುನ ನೋಡಿರಿ ದೃಷ್ಟಿ ತೆಗಿಯೋಕ್ಕೆ ನಾವು ಸಾಂಬಾರೊಳಗೆ ಈ ಥರ ಇಕ್ತಾಯಿದ್ದೀವಿ. ಅದೇನೋ ದೃಷ್ಟಿ ಆಗಿದ್ದರೆ ಆ ಮಟನ್ಗೆ ಹಿಡಿತೈತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.